ನಿಜಕ್ಕೂ ಕೂಡ ಶ್ಲಾಘನೀಯ. ಯಾಕೆಂದ್ರೆ ಹಸಿರೇ ಉಸಿರು, ಹಸಿರೇ ಉಸಿರು. ತಮ್ಮ ಬರ್ತ್ಡೇ ದಿವಸ ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ ದಿವಸ ಒಂದು ಪ್ಲಾಂಟ್ ಆದರೂ ಹಾಕಿ ಅಂತ ನಮ್ಮ ಉದ್ದೇಶ. ಮೇಲೊಂದು ದೇವ್ರು ಕೇಳ್ತಂತೆ ಇಲ್ಲಿ ಏನು ಮಾಡ್ದಂತೆ ಭೂಮಿ ಮೇಲೆ ಹೋಗ್ಬಿಟ್ಟು ಅಂದ್ರೆ ಅವಾಗ ಹೇಳ್ಬೇಕಂತ ಆ ಮನೆ ಮಾಡಿದೆ, ಕಾಂಕ್ರೀಟ್ ಮಾಡಿದೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಒಂದು ಗಿಡ ನೆಟ್ಟಿದ್ದಾಗಿದ್ರೆ ಎಲ್ಲ ನಿಮಗೆ ಗಿಡಗಳು ಕಾಣ್ತಾ ಇರೋದು ಯಾವ ಮಹಾನುಭಾವರು ನೆಟ್ಟಿದ್ರೆ ಗೊತ್ತಿಲ್ಲ. ಸಾವಿರಾರು ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಯೂಸ್ ಆಗ್ತಾ ಇದೆ. ಇಂದು ಪ್ರಪಂಚದಾದ್ಯಂತ ವಿಶ್ವ ಪರಿಸರ ದಿನಾಚರಣೆ. ವಿಶೇಷ ಅಭಿಯಾನದ ಮೂಲಕ ಪರಿಸರದ ಸಂದೇಶ ರವಾನೆ. ಪರಿಸರ ದಿನಾಚರಣೆಗೆ ಬೆಲ್ವಾಲ್ ಫೌಂಡೇಶನ್ ಮಹತ್ವದ ಕಾರ್ಯ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವ ಪರಿಸರ ದಿನವನ್ನ ವಿಶ್ವದಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮತ್ತು ನಮ್ಮ ಪರಿಸರದ ರಕ್ಷಣೆಗೆ ಉತ್ತೇಜಿಸುವುದಕ್ಕೆ ಈ ದಿನಾಚರಣೆಯನ್ನು ಆಚರಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮರಗಳು ನಾಶವಾಗ್ತಾ ಇದ್ದು ಸಿಲಿಕಾನ್ ಸಿಟಿ ಕಾಂಕ್ರೀಟ್ ಕಾಡಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಪರಿಸರ ಜಾಗೃತಿ ಮೂಡಿಸುವುದು ಅನಿವಾರ್ಯ. ಇತ್ತ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಗೆ ಉತ್ತೇಜನ ನೀಡುವ ಸಲುವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪ್ರತಿಷ್ಠಿತ ಬೆಲ್ವಾಲ್ ಫೌಂಡೇಶನ್ ಸಹಯೋಗದಲ್ಲಿ ವಿಶೇಷ ಹಸಿರು ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಬೆಂಗಳೂರಿನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ರಾಧಾಕೃಷ್ಣ ನಗರದ HIG ಕಾಲೋನಿ, ಸದಾಶಿವನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ಬೆಲ್ವಾಲ್ ಫೌಂಡೇಶನ್ ಸಂಸ್ಥಾಪಕ ಸಂಜಯ್ ಬೆಲ್ವಾಲ್, ನನ್ನ ಹುಟ್ಟುಹಬ್ಬದ ದಿನವೇ ಫೌಂಡೇಶನ್ ಸ್ಥಾಪನೆಯಾಗಿದ್ದು ರಾಜ್ಯಾದ್ಯಂತ 1 ಕೋಟಿ ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಗುರಿಯನ್ನು ಹೊಂದಿದ್ದೇವೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ BDA ಜೊತೆ ಸೇರಿ ಉಚಿತ ಸಸಿ ವಿತರಣೆ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಜೂನ್ 23ರಂದು 15 ಲಕ್ಷ ಸಸಿಗಳನ್ನ ರಾಜ್ಯದಲ್ಲಿ ನೆಡುವ ಗುರಿಯನ್ನ ಹೊಂದಿದ್ದೇವೆ ಅಂತ ತಿಳಿಸಿದರು. ನಾನು ಸಂಜಯ್ ಬೆಳವಲ್ ಅಂತ, ಬೆಳವಲ್ ಫೌಂಡೇಶನ್ ಫೌಂಡರು ಮತ್ತು CEO. ಇದು ನಾನು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದು ನನ್ನ ಹಬ್ಬದ ದಿವಸ 31ನೇ ಜನವರಿ ಈ ವರ್ಷದಲ್ಲಿ. ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ನಮ್ಮ ಹುಟ್ಟಿದ ದಿನ, ಇಲ್ಲ ನಮ್ಮ ಮಕ್ಕಳು ಹುಟ್ಟಿದ ದಿನ, ಇಲ್ಲ ನಮ್ಮ ಪೇರೆಂಟ್ಸ್ ಹುಟ್ಟಿದ ದಿನ, ಇಲ್ಲ ಅವ್ರ ಆ್ಯನಿವರ್ಸರಿ, ಮ್ಯಾರೇಜ್ ಫಂಕ್ಷನಲ್ಲಿ ಒಂದು ಗಿಡನಾದರೂ ಒಂದು ವರ್ಷದಲ್ಲಿ ಹಾಕಿ ಅಂತ ನಮ್ಮದು ಕ್ಯಾಂಪೇನ್ ಇರೋದು. ಸೊ ಇದು ನಾನು ಮಾಡ್ತಾಯಿದ್ದೆ, ನಾನೇ ಮಾಡದಿದ್ರೆ ನಾನೇ ನಾನೇ ಶುರು ಮಾಡಿದ್ದೀನಿ. ಸೊ ನನ್ನ ಹುಟ್ಟಿದ ದಿವಸ ನಾನು ಫಸ್ಟ್ ಒಂದು ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಹಾಗೆ ಎಲ್ಲರೂ ತಮ್ಮ ಬರ್ತ್ಡೇ ದಿವಸ, ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ ದಿವಸ ಒಂದು ಪ್ಲ್ಯಾಂಟ್ ಆದರೂ ಹಾಕಿ ಅಂತ ನಮ್ಮ ಉದ್ದೇಶ. ಆಮೇಲೆ ಈಗ ನಾನು ಒಟ್ಟು 1 ಕೋಟಿ ಪ್ಲ್ಯಾಂಟೇಷನ್ ಮಾಡಬೇಕು ಅಂತ ಅಕ್ರಾಸ್ ಕರ್ನಾಟಕ ಫಸ್ಟು. ಆಮೇಲೆ ಕರ್ನಾಟಕ ಆದಮೇಲೆ ನಮಗೆ ಫಂಡಿಂಗ್ ಎಲ್ಲ ಸಿಕ್ಕರೆ, CSR ಫಂಡಿಂಗ್ ಎಲ್ಲ ಸಿಕ್ಕರೆ ಇಡೀ ಇಂಡಿಯಾದಲ್ಲೇ 1 ಕೋಟಿ ಒಂದೊಂದು ಸ್ಟೇಟಿಗೆ ಮಾಡಬೇಕು ಅಂತ ಇದ್ದೀನಿ. ಸೊ ಎಲ್ಲರಿಗೂ ಆಗುತ್ತೋ ಅಲ್ಲಿವರೆಗೂ ನಮ್ಮ ಪ್ರಯತ್ನ ಜಾರಿ ಇರುತ್ತೆ. ಅದಕ್ಕೆ ಪಬ್ಲಿಕ್ ಸಹಕಾರ ಬೇಕು, ನಾವು ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ಲ್ಯಾಂಟ್ಸ್ ಕೊಡ್ತಾರೆ, ಆದರೆ ಅದು ಪ್ಲ್ಯಾಂಟ್ಸು ಬರೀ ಪ್ಲ್ಯಾಂಟೇಷನ್ ಮಾಡಿದ್ರೆ ಏನೂ ಉಪಯೋಗ ಆಗೋದಿಲ್ಲ. ಅದನ್ನು ನೋಡ್ಕೋಬೇಕು. ಅಟ್ಲೀಸ್ಟ್ 6 ತಿಂಗಳಿಂದ 1 ವರ್ಷ ಅದನ್ನು ನೋಡಿಕೊಂಡ್ರೆ ಆ ಗಿಡಗಳು ತಂತಾನೇ ಬೆಳೆದು ಬರುತ್ತೆ. ನಾವು ಇದನ್ನು ಜಿಯೋ ಟ್ಯಾಗ್ ಕೂಡ ಮಾಡ್ತಾಯಿದ್ದೀವಿ. ಸೊ ಜಿಯೋ ಟ್ಯಾಗ್ ಮಾಡಿ ಒಂದು ಆ್ಯಪ್ ಕೂಡ ಡೆವಲಪ್ ಮಾಡ್ತೀವಿ. ಆ್ಯಪಲ್ಲಿ ನಿಮಗೆ ಅದು ಎಲ್ಲಿ ಗಿಡ ಬರ್ತಾ ಇದೆ, ಅದಕ್ಕೆ ವಾತಾವರಣ ಹೆಂಗಿದೆ, ಅದರಲ್ಲಿ ಆ್ಯಕ್ಚುಲಿ ಟೆಂಪ್ರೇಚರ್ ಕಂಟ್ರೋಲ್ಡ್ ಟ್ಯಾಗಿಂಗ್ ಕೂಡ ಇದೆ. ಸೊ ಅಲ್ಲಿ ನೀರು ಕಡಿಮೆ ಇದ್ದರೆ ನಮಗೆ ರೆಡ್ ಸಿಗ್ನಲ್ ಬರುತ್ತೆ, ನಿಮಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಗಿಡಕ್ಕೆ ನೀರು ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಅಲ್ಲಿ ಯಾರಿಗಾರ ಅಕ್ಕಪಕ್ಕದವ್ರಿಗೆ ಹೇಳ್ಬಿಟ್ಟು ನಾವು ನೀರು ಹಾಕಿಸ್ತೀವಿ. ಸೊ ಅಲ್ಟಿಮೇಟ್ಲಿ ಜನರಲಿ ಯಾವಾಗಲೂ ಪ್ಲ್ಯಾಂಟೇಷನ್ ಮಾಡಿದಾಗ ಸಕ್ಸಸ್ ರೇಟ್ ಇರೋದು 60-70% ಮಾತ್ರ, ಇನ್ನು ಉಳಿದ 40% ಸಾಯ್ತವೆ. ಆದರೆ ಅದರಲ್ಲಿ ನಮ್ಮದು ಈ ಟ್ಯಾಗ್ ಹಾಕಿ ಜಿಯೋ ಟ್ಯಾಗ್ ಎಲ್ಲ ಮಾಡಿ ಅಟ್ಲೀಸ್ಟ್ 80-90% ಆದರೂ ಹಾಕಿದ ಗಿಡಗಳು ಉಳಿಸ್ಕೋಬೇಕು ಅಂತ ನಮ್ಮದು ಒಂದು. ಇದು ಬಿಟ್ಟು ಪರಿಸರ ದಿನಾಚರಣೆ ದಿವಸ ನಮಗೆ BDA ಅವರಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಇದರಿಂದ ನಮಗೆ ಪ್ಲ್ಯಾಂಟೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಫ್ರೀಯಾಗಿ ನಾವು ಇಲ್ಲಿ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದೇ ಥರ ಇಡೀ ಬೆಂಗಳೂರಲ್ಲಿ 50 ಲೊಕೇಶನ್ಗಳಲ್ಲಿ ಪ್ಲ್ಯಾಂಟ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಮಗೆ ಅದರಲ್ಲಿ 15 ಲೊಕೇಶನ್ ನಮಗೆ ಕೊಟ್ಟಿದ್ದಾರೆ. ಸೊ 15 ಲೊಕೇಶನಲ್ಲಿ ಕೂಡ ನಾವು 2000-3000 ಪ್ಲ್ಯಾಂಟ್ಸ್ಗಳನ್ನ ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ತಮ್ಮ ಸಪೋರ್ಟ್ ಇದ್ದರೆ ಇನ್ನೂ ನಾವು ಜಾಸ್ತಿ ಮಾಡ್ಬೋದು ಅಂತ ತಮ್ಮನ್ನು ಬೇಡ್ಕೊತೀವಿ. ಇನ್ನು ಬೆಲ್ವಾಲ್ ಫೌಂಡೇಶನ್ ನಿರ್ದೇಶಕಿ ಅನ್ವಿತಾ ಬೆಲ್ವಾಲ್ ಮಾತನಾಡಿ, ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತಾ ಇದ್ದು
ಪರಿಸರ ಸಮತೋಲನ ಕಾಪಾಡೋದಕ್ಕೆ ಪ್ರತಿಯೊಬ್ಬರೂ ಗಿಡಗಳನ್ನು ನೆಟ್ಟು ಬೆಳೆಸುವ ಜವಾಬ್ದಾರಿ ಹೊಂದಬೇಕು ಅಂತ ಕರೆ ನೀಡಿದ್ರು. ಇವತ್ತಿನ ಕಾರ್ಯಕ್ರಮ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇದೆ. 5th ಜೂನ್ನಲ್ಲಿ ಬಲೆ ವರ್ಷ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಆಗುತ್ತೆ. ಅದಕ್ಕೆ BDAನು ಇನಿಷಿಯೇಟಿವ್ ತಗೊಂಡಿದೆ ಅಲಾಂಗ್ ವಿತ್ ಬೆಲ್ವೆಲ್ ಫೌಂಡೇಶನ್. ನಮ್ಮ ಫೌಂಡೇಶನ್ನಲ್ಲಿ ನಾವು ಇದು ಇನಿಷಿಯೇಟಿವ್ ತಗೊಂಡಿವಿ. ಆಲ್ಮೋಸ್ಟ್ 15 lakh ಟ್ರೀಸ್ ಪ್ಲಾಂಟ್ ಮಾಡೋಕ್ಕೆ 27 ಜೂನ್ನಲ್ಲಿ. ಅದಕ್ಕೆ ಇವತ್ತು 5th ಜೂನ್ ನಾವು ಫ್ರೀ ಪ್ಲಾಂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಆಲ್ ಅಕ್ರಾಸ್ ಬ್ಯಾಂಗ್ಳೂರು. ಸೊ ಇದು ಹೇಗೆ ಮಾಡಬೇಕು, ನಾವು ಫ್ರೀ ಪ್ಲಾಂಟ್ಸ್ ಕೊಡ್ತಾ ಇದ್ದೀವಿ ರೆಸಿಡೆಂಟ್ಸ್ಗೆ. ರೆಸಿಡೆಂಟ್ಸ್ ಏನು ಮಾಡಬೇಕು, ಎಲ್ಲೂ ಡಿಗ್ ಮಾಡ್ತಾರಲ್ವ, ಅವರು ಆಲ್ಮೋಸ್ಟ್ 1.5-2 feet ಡಿಗ್ ಮಾಡಬೇಕು ಒಳಗಡೆ. ಮತ್ತು ಇದು ಪ್ಲಾಂಟ್ ಬಳಸಬೇಕು, ಅದು ಮಿಟ್ಟಿ ಹಾಕಿಬಿಟ್ಟು ಎಲ್ಲ ವಾಟರ್ ಮಾಡಬೇಕು once in 2 to 3 days. 1 month ಅಷ್ಟೇ ಇದು ಮಾಡಿದರೆ ಅವರು ಅದು ತಂತಾನೇ ಗ್ರೋ ಆಗುತ್ತೆ. ಅದಾದಮೇಲೆ ಇಷ್ಟಷ್ಟೇ ನಾವು ಮಾಡ್ಬೋದಂದರೆ ಬ್ಯಾಂಗ್ಳೂರು ಮತ್ತು ಜಾಸ್ತಿ ಸೇವ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಟೆಂಪ್ರೇಚರ್ಸ್ ರೈಸ್ ಆಗ್ತಾ ಇದೆ. ಇದೆಲ್ಲ ಕಡೆ ಡಿಗ್ಗಿಂಗ್ ಮಾಡ್ತಾ ಇದ್ದಾರೆ, ರೋಡ್ಸ್ ತಗ್ತಾ ಇದೆ ಮತ್ತು ಟ್ರೀಸು ಎಲ್ಲ ಫಾಲ್ ಆಗ್ತಾ ಇದ್ದಾವೆ. ಸೊ ಬ್ಯಾಂಗ್ಳೂರಿನಲ್ಲಿ ಇವಾಗ ಪೊಲ್ಯೂಷನ್ ಲೆವೆಲ್ ಆಲ್ಮೋಸ್ಟ್ ಡೆಲ್ಲಿಗೆ ರೀಚ್ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಇದು ಇನಿಷಿಯೇಟಿವ್ ತೊಗೊಳ್ಬೇಕು, ಎಲ್ಲ ಮಾಡಬೇಕು. ಅದೇ ನಮ್ಮ ಆಸೆ ಇದೆ. ಕರೆಕ್ಟ್. ಸೊ ಫೌಂಡೇಶನ್ ಉದ್ದೇಶ ನಾವು ಆ್ಯಕ್ಚುಲಿ ಜಾನ್ವರಿ ನಲ್ಲಿ ಇನಿಷಿಯೇಟಿವ್ ತೊಗೊಂಡಿದ್ವಿ ಆಲ್ಮೋಸ್ಟ್ 1 crore ಟ್ರೀ ಪ್ಲಾಂಟೇಷನ್ ಮಾಡೋಕ್ಕೆ 5th ಜೂನ್ 2027 ತನಕ. ಸೊ ಅದರಲ್ಲಿ ಆಲ್ಮೋಸ್ಟ್ ಮಂತ್ ಆನ್ ಮಂತ್ 2,000 to 5,000 ಟ್ರೀಸ್ ಪ್ಲಾಂಟ್ ಮಾಡ್ತಾ ಇದ್ದೀವಿ ವಿತ್ ಆರ್ ಇನಿಷಿಯೇಟಿವ್. ಮತ್ತು ವಾಲಂಟಿಯರ್ಸ್ ಆಲ್ ಅಕ್ರಾಸ್ ಕರ್ನಾಟಕನೂ ಇದ್ದಾವೆ ಎಲ್ಲ ಪ್ಲಾಂಟ್ ಮಾಡೋಕ್ಕೆ. ಅದೇ ನಮ್ಮ ಉದ್ದೇಶ ಇದೆ. ನಾವು ಅಲಾಂಗ್ ವಿತ್ BDA ನಾವು ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸೆಂಡ್ ಮಾಡೋಕ್ಕೆ. ಸಾರಿ, ಪಬ್ಲಿಕ್ನಲ್ಲಿ ನಾವು ಒಂದು ವಾಟ್ಸಾಪ್ ಗ್ರೂಪ್ ಇದೆ, ಕರೆಂಟ್ಲಿ ವಾಟ್ಸಾಪ್ ಗ್ರೂಪ್ ಇದೆ ಮತ್ತು ಎಲ್ಲ ಸ್ಪ್ರೆಡ್ ಆಗುತ್ತೆ. ಆಲ್ಮೋಸ್ಟ್ 500 ಪೀಪಲ್ ಇನಿಷಿಯೇಟಿವ್ ತೊಗೊಂಡಿದ್ದಾವೆ. ಸೋಷಿಯಲ್ ಮೀಡಿಯಾನಲ್ಲಿ ನಾವು ಹಾಕ್ತಾ ಇದ್ದೀವಿ ಎಲ್ಲ, ಲಿಂಕ್ಡ್ಇನ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ. ಇವಾಗ ಪಬ್ಲಿಕ್ ಕವರೇಜ್ ಇಲ್ಲಿ ಸಿಕ್ಕಿದೆ ಮತ್ತು ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಕವರಿಂಗ್. ಥ್ಯಾಂಕ್ ಯು. ಇನ್ನು ಪರಿಸರ ರಕ್ಷಣೆ ಮಾಡೋ ಸಲುವಾಗಿ ಉಚಿತವಾಗಿ ಸಸಿಗಳನ್ನು ವಿತರಣೆ ಮಾಡ್ತಾ ಇರೋ ಬೆಲ್ವಾಲ್ ಫೌಂಡೇಶನ್ ಸಂಸ್ಥೆ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘಿಸಿದ್ರು. ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸೋ ಜೊತೆಗೆ ಜನರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸೋದು ಉತ್ತಮ ಕಾರ್ಯವಾಗಿದ್ದು, ಇದರಿಂದ ಹೆಚ್ಚು ಜನ ಗಿಡಗಳನ್ನು ಬೆಳೆಸೋದಕ್ಕೆ ಪ್ರೇರೇಪಿತರಾಗ್ತಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ನಾನು ಪುಟ್ಟಮಂಜೆ ಅಂತ ಹೇಳ್ಬಿಟ್ಟು ನಾನೊಬ್ಬ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರಗತಿಪರ ರೈತನಾಗಿದ್ದೀನಿ. ಈ ಏನು ಹೂವಿನ ಗಿಡಗಳಲ್ಲಿ ಹಣ್ಣಿನ ಗಿಡಗಳಲ್ಲಿ ಕೊಡ್ತಾ ಇದ್ದರೋ ಇದು ನಿಜಕ್ಕೂ ಕೂಡ ಶ್ಲಾಘನೀಯ. ಯಾಕೆ ಅಂದರೆ ಹಸಿರೇ ಉಸಿರು. ಯಾಕೆಂದರೆ ನಾವು ಏನು ಹಳ್ಳಿಗಳಲ್ಲಿ ನೋಡ್ತೀವೋ ಅಲ್ಲಿ ಈ ಒಂದು ವ್ಯವಸ್ಥೆ ಇರೋದಿಲ್ಲ. ಆದರೂ ಕೂಡ ನಾವು ಅಲ್ಲಿ ನ್ಯಾಚುರಲ್ ಆಗಿ ಏನೇನು ಬೇಕೋ ಅದನ್ನೆಲ್ಲ ಬೆಳಿತೀವಿ, ಅದು ಬೆಳ್ಕೊಂಡಿರ್ತದೆ. ಅದು ಇದು ಸಿಟಿನಲ್ಲಿ ಏನಾಗುತ್ತೆ ಅಂದರೆ ನೀವು ಈ ಏನು ಪ್ರೋತ್ಸಾಹ ಕೊಟ್ಟು ಈ ಗಿಡಗಳನ್ನು ಕೊಡ್ತಾ ಇದ್ದೀರೋ ಇದರಿಂದ ಎಷ್ಟೋ ಆಮ್ಲಜನಕ ಉತ್ಪಾದನೆ ಆಗೋದು ಮತ್ತು ಪರಿಸರ ಕ್ಲೀನ್ ಆಗೋದು, ಮಳೆ ಬರೋದಕ್ಕೆ ಎಲ್ಲಕ್ಕೂ ಕಾರಣ ಆಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯವನ್ನು ಸೂಚಿಸ್ತಾ ಇದ್ದೀನಿ. ಈ ಏನು ಮಾಡ್ತಾಯಿದ್ರು ಈ ಕಾರ್ಯ ಶ್ಲಾಘನೀಯ. ಈ ಕಾರ್ಯ ಏನಿದೆಯೋ ಇದು ಶ್ಲಾಘನೀಯ. ಇವತ್ತು ವಿಶ್ವ ಪರಿಸರ ದಿನ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗಳು ಸಸಿಗಳನ್ನು ಕೊಟ್ಟು ಅದರ ಬಗ್ಗೆ ಪರಿಸರದ ಬಗ್ಗೆ ಕಾಳಜಿ ತಂದು ಜನರಲ್ ಪಬ್ಲಿಕ್ಕಿಗೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ. ಇದು ಚೆನ್ನಾಗಿ ಮುಂದುವರಿಬೇಕು, ಇದು ರೆಗ್ಯುಲರಾಗಿ ಮಾಡಬೇಕು ಅಂತ. ಇನ್ನು BDA ಬೆಲ್ವಾಲ್ ಫೌಂಡೇಶನ್ನ ಮಹತ್ವದ ಕಾರ್ಯಕ್ಕೆ ವಾಯ್ಸ್ ಆಫ್ ಸದಾಶಿವನಗರ ತಂಡ ಕೂಡ ಕೈ ಜೋಡಿಸಿದ್ದು, ಬೆಂಗಳೂರಿನ ಸದಾಶಿವನಗರದಲ್ಲಿ ಸಾವಿರಾರು ಗಿಡಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ನೀಡಿ ಪರಿಸರ ಉಳಿಸುವಂತೆ ಮನವಿ ಮಾಡಿದ್ರು. 5th June World Environment Day. I'm Shilpa Jatti, voice of Sadashivnagar, resident of Sadashivnagar. ನಾವು ಹುಟ್ಟಿ ಬೆಳೆದಿದ್ದು ಸದಾಶಿವನಗರ್ ಆಗಿರೋದ್ರಿಂದ ದಿಸ್ ದ ಓನ್ಲಿ ಗ್ರೀನ್ ಏರಿಯಾ ದಟ್ ವಿ ಸಿ. ಇವತ್ತಿನ ತನಕನೂ ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ, ಆದಷ್ಟು ಉಳಿಸ್ಕೊಂಡು ಬಂದಿದ್ದೀವಿ. ಮಳೆ ಕಾರಣದಿಂದ ಭಾಳಷ್ಟು ಗಿಡಗಳು ಬಿದ್ದು ಹೋಗಿದೆ. Today with Velvel Foundation, BDA, Prakriti Prasanna, Dr. Manu, all residents of Sadashivnagar, walkers of Sankey Tank and Voice of Sadashivnagar, ನಾವು ಸ್ಯಾಪ್ಲಿಂಗ್ ಡೊನೇಷನ್ ಡ್ರೈವ್ ಮಾಡಿದ್ದೀವಿ. 1000 ಸ್ಯಾಪ್ಲಿಂಗ್ಸ್ ಕೊಡ್ತಾ ಇದ್ದೀವಿ. ಅದಕ್ಕಿಂತ ಬಹಳ ಮುಖ್ಯವಾದದ್ದು ನಮ್ಮ ಸ್ಯಾಂಕಿ ಟ್ಯಾಂಕ್ ನಾವು ಉಳಿಸ್ಕೊಳ್ಳೋದು ನಮ್ಮದು ಒಂದೇ ಗುರಿ. ಬಿಕಾಸ್ ದ್ಯಾಟ್ ಈಸ್ ಬ್ರೀದಿಂಗ್ ಸ್ಪೇಸ್ ನಮಗೆಲ್ಲರಿಗೂ. ಇಲ್ಲಿ ಚರಂಡಿ ನೀರು ಒಳಗಡೆ ಹೋಗ್ತಾ ಇದೆ. ಆದಷ್ಟು ಅದನ್ನು ಇಮ್ಮಿಡಿಯೇಟಾಗಿ ಅಟೆನ್ಷನ್ ತೊಗೋಬೇಕು, ಗೌರ್ಮೆಂಟ್ ಆಗಲಿ ಅಥಾರಿಟೀಸ್ ಆಗಲಿ ಅಂತ ಒಂದು ದೊಡ್ಡ ರಿಕ್ವೆಸ್ಟು. ಅದಲ್ಲದೆ ಇನ್ಲೆಟ್ಸ್ ಬ್ಲಾಕ್ ಆಗಿದೆ, ಮಳೆಗಾಲ ಬರಲಿಕ್ಕೆ ಹತ್ತಿರ ಆಗ್ತಾ ಇದೆ.
ಅದನ್ನು ಒಂದು ಇಮಿಡಿಯೇಟ್ ಆ್ಯಕ್ಷನ್ ತಗೋಲೇಬೇಕು. ಯಾಕೆಂದರೆ ಅದಾಗಲಿಲ್ಲ ಅಂದರೆ ಲೇಕ್ ಡ್ರೈ ಆಗ್ತಾ ಇದೆ, ತುಂಬ ಕಾಂಕ್ರಿಟೈಸೇಷನ್ ಆಗಿದೆ. ಅಬ್ಸಾರ್ಪ್ಷನ್ ಆಫ್ ವಾಟರ್ ಇನ್ ಟು ದ ಲೇಕ್ ಈಸ್ ಅ ಬಿಗ್ ಇಶ್ಯೂ ಆ್ಯಂಡ್ ವಿ ಸಿ ವಾಟರ್ ಡಿಪ್ಲೀಟಿಂಗ್ ಲೆವೆಲ್ಸ್ ಆನ್ ಅ ರೆಗ್ಯುಲರ್ ಬೇಸಿಸ್. ನಾವು ಸದಾಶಿವನಗರಲ್ಲಿ ನೋಡಿರೋ ಸ್ಯಾಂಕಿ ಟ್ಯಾಂಕು ಇವತ್ತು ನೋಡಿರೋ ಸ್ಯಾಂಕಿ ಟ್ಯಾಂಕು ಬಹಳ ಬೇರೆ. ಇಟ್ ಈಸ್ ಮೋರ್ ಆಫ್ ಕಾಂಕ್ರೀಟ್ ವಾಕಿಂಗ್ ಪಾತ್, ಜಾಗಿಂಗ್ ಪಾತ್. ದ ಲೇಕ್ ಇಸ್ ಡಿಸಪಿಯರಿಂಗ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಹೇಳ್ತೀವಿ. ದಯವಿಟ್ಟು ಇವತ್ತೊಂದಿನ ಮಾಡಬೇಡಿ, ಪ್ರತಿ ದಿನವೂ ನೀವು ಎಲ್ಲಿವರೆಗೂ ಉಸಿರಾಟ ತಗೊತೀರೋ ಅಲ್ಲಿವರೆಗೂ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನೇ ಇರುತ್ತೆ. ಇವತ್ತು ನಮ್ಮ ವಾಯ್ಸ್ ಆಫ್ ಸದಾಶಿವನಗರದಿಂದ ಹಿಡಿದ್ಬಿಟ್ಟು ಸಂಜಯ್ ಬೆಳವಳ ಫೌಂಡೇಶನಿಂದ ಹಿಡಿದು ಇವತ್ತೊಂದು 1,000 ಗಿಡಗಳ ಡಿಸ್ಟ್ರಿಬ್ಯೂಷನ್ ನಡೀತಿದೆ. ಅದಕ್ಕೆ ಮೇನ್ ಸಹಕಾರ ನಮ್ಮ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಡೀತಾ ಇರೋದು. ಅವರೊಂದು 15 ಲಕ್ಷ ಗಿಡಗಳ ನೆಡಬೇಕಾದ ಒಂದು ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ ಹೊರಟಿದ್ದಾರೆ. ಆ ವರ್ಲ್ಡ್ ರೆಕಾರ್ಡಲ್ಲಿ ಶಿಲ್ಪಾ ಜೊತೆ ಅವ್ರದ್ದೊಂದು ಅಳಿಲು ಸೇವೆ, ಇವತ್ತು ನಮ್ಮದೊಂದು ಅಳಿಲು ಸೇವೆ, ಸಾಹೇಬ್ರೊಂದು ಅಳಿಲು ಸೇವೆ ನಡೀತಿದೆ. ಬಟ್ ನಾನು ಒಂದೇ ಒಂದು ಕೊನೆಗೆ ಹೇಳ್ತಿರೋದು ಇಷ್ಟೇ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನಿಗೆ 7 ಮರಗಳು ಬೇಕು. ನಮ್ಮ ದುರಾದೃಷ್ಟ ಇವತ್ತು 7 ಜನರಿಗೆ 1 ಮರ ಇದೆ. ಓಕೆ, ಪ್ರತಿಯೊಬ್ಬರದೊಂದು ಕರ್ತವ್ಯ ಅದು ಹೇಳ್ಬೇಕಂತ. ನೀವು ಎಲ್ಲಿವರೆಗೂ ನೀವು ಉಸಿರಾಟ ಆಡ್ತಿರೋ ಅಲ್ಲಿವರೆಗೂ ನೀವು ಒಂದು ಮರ ನೆಡಲೇಬೇಕು. ಮೇಲೊಂದು ದೇವ್ರು ಕೇಳ್ದಂತೆ ಇಲ್ಲಿ ಏನು ಮಾಡಿ ಬಂದೆ ಇಲ್ಲಿ ಭೂಮಿ ಮೇಲೆ ಹೋಗ್ಬಿಟ್ಟು ಅಂದ್ರೆ ಅವಾಗ ಹೇಳ್ಬೇಕಂತ ನಾವು ಮನೆ ಮಾಡಿದೆ, ಕಾಂಕ್ರೀಟ್ ಮಾಡಿದೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಒಂದು ಗಿಡ ನೆಟ್ಟಿದ್ದಾಗಿದ್ರೆ ಎಲ್ಲ ನಿಮಗೆ ಗಿಡಗಳು ಕಾಣ್ತಿರೋದು ಯಾವ ಮಹಾನುಭಾವರು ನೆಟ್ಟಿದ್ರೋ ಗೊತ್ತಿಲ್ಲ. ಸಾವಿರಾರು ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಯೂಸ್ ಆಗ್ತಾ ಇದೆ. ಆ ರೀತಿ ನೀವು ಅದನ್ನು ಬೆಳೆಸಬೇಕಾಗಿ ವಿನಂತಿ. ದಯವಿಟ್ಟು ಇವತ್ತು ಒಂದೇ ದಿನ ಪರಿಸರ ದಿನಾಚರಣೆ ಮಾಡಿಬಿಡಿ, ಪ್ರತಿ ದಿನವೂ ಕೂಡ ಪರಿಸರ ದಿನಾಚರಣೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರಕೃತಿ ಪ್ರಸನ್ನ ಅಂತ ಹೇಳಿ ಇಲ್ಲಿವರೆಗೂ ಒಂದು 17 ಲಕ್ಷ ಗಿಡಗಳ ನೆಡುವಿಕೆ, ಪಾಲನೆ, ಪೋಷಣೆ, ಸಂರಕ್ಷಣೆ. ಓಕೆ, ಇಟ್ ನಾಟ್ ನೆಡುವಿಕೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೆಟ್ಟಿರೋ ಗಿಡಗಳನ್ನು ಸಂರಕ್ಷಣೆ ಮಾಡೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ತಮಗೆಲ್ಲ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಸುಮ್ಮನೆ ಹೋಗ್ಬೇಕಾದ್ರೆ ಮರಗಳಿಗೆ ಸ್ಟೆಪ್ಪಲ್ಲಿ ಹೊಡೆದಿರ್ತಾರೆ, ಮಳೆ ಹೊಡೆದಿರ್ತಾರೆ. ನಿಮ್ಗೆ ಅನುಕೂಲ ಇದ್ದರೆ ಅದು ಜಸ್ಟ್ ಕಿತ್ತೋಗಿ ಏನು ತೊಂದರೆ ಇಲ್ಲ. ನಿಮಗೆ ನಿಲ್ಲಿಸ್ಬಿಟ್ಟು ಸ್ಟೆಪ್ಪಲ್ಲಿ ಹೊಡೆದ್ರೆ ಮಳೆ ಹೊಡೆದ್ರೆ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತಲ್ವಾ? ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ನಿಮಗಿನ್ನೂ ಲಕ್ಷಪಟ್ಟು ಸೂಕ್ಷ್ಮ ಜೀವಿ. ಯಾಕಂದ್ರೆ ನೀವು ಕೂಡ ವಿಷ ತಗೊಂಡದು ಅಮೃತ ಕನ್ವರ್ಟ್ ಮಾಡಿಕೊಡುತ್ತೆ, ಹೌದಲ್ವಾ? ನಿಮ್ಮ ಗಾಡಿ ಕೂಡ ಏನು ಉಗುಳೋ ಕಾರ್ಬನ್ ಡೈಆಕ್ಸೈಡ್ ಅದನ್ನು ಕೂಡ ಅಮೃತ ಕನ್ವರ್ಟ್ ಮಾಡುತ್ತೆ. ದಯವಿಟ್ಟು ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತಿದ್ವಿ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೆಲ್ವಾಲ್ ಫೌಂಡೇಶನ್ ಪರಿಸರ ಉಳಿವಿಗಾಗಿ ನಡೆಸ್ತಾ ಇರೋ ವಿಶೇಷ ಅಭಿಯಾನಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಹಸಿರು ಕರ್ನಾಟಕ ನಿರ್ಮಾಣದತ್ತ ಬೆಲ್ವಾಲ್ ಫೌಂಡೇಶನ್ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಗುರುತಿಸಿಕೊಂಡಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.